ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಾಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಿಶಸೇ ವೇದ ಗಣಪತೆ ಗಣೇಶತ್ವಾಮಾಹಾರ್ಯಪ್ರದಮಂ ಕವೀನಾಂ ನರತೆ ತತ್ರೇತೆ ಕಿಂಚನಾರೆ ಮಹಾಮರ್ಕಂ ಮಘವಂ ಚಿತ್ರಮಚ್ಚ. ಓಂ ಗಣಾನಾಹಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ಚವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ದಶೃಣ್ಣನ್ನೋತಪಸ್ಯೇತ ಸಾಧನಂ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವೇ ಸರಸ್ವತೇ ವಾಜೇ ಗರ್ವಾಜಿನೇವತೆ ಶ್ರೀನಾಮವಿತ್ರಯವತೋ. ಓಂ ವಾಗ್ದೇವ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇವತ್ತಿನ ದಿವಸ ನಮ್ಮ ದೇವಸ್ಥಾನದಲ್ಲಿ ಜನ್ಮದೋಷ ಅಂತಕ್ಕಂಥದ್ದು ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ ಒಬ್ಬ ಕರ್ತರು. ಅವರಿಗೆ ಎಲ್ಲ ಒಳ್ಳೇದಾಗಲಿ. ಈ ಜನ್ಮದೋಷ ಅಂತಕ್ಕಂಥದ್ದು ನಮ್ಗೇನಪ್ಪ ಅಂತಂತಂದ್ರೆ ನೋಡಿ, ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವೆಲ್ಲ ತಗೋಬೇಕಾಗತ್ತೆ, ವರ್ಷಗಳೆಲ್ಲ ತಗೋಬೇಕಾಗತ್ತೆ, ಮತ್ತೆ ನಕ್ಷತ್ರ ಸಮೇತ ತಗೋಬೇಕಾಗತ್ತೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಅಷ್ಟಮದಲ್ಲಿ ಮತ್ತೆ ಏಕಾದಶ ಸ್ಥಾನ ಕೆಟ್ಟೋಗಿದ್ರೆ ಮತ್ತೆ ದಶಮ ಸ್ಥಾನ ಸಹ ಕೆಟ್ಟೋಗಿದ್ರೆ ತುಂಬಾ ತೊಂದರೆಗಳು ಅನುಭವಿಸ್ತಾ ಇರ್ತೀವಿ. ಅದರಿಂದ ಈ ಜನ್ಮದೋಷದ್ದು ಪರಿಹಾರ ಮಾಡಿಕೊಂಡ್ರೆ ನಮ್ಗೆ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಮತ್ತೆ ವ್ಯವಹಾರಿಕವಾಗಿ ಅಭಿವೃದ್ಧಿ ಹೊಂದ್ತೀವಿ. ಇಲ್ಲ ಅಂತಂದ್ರೆ ನಾವು ಏನ್ ಮಾಡಿದ್ರು ಸಹ ಮುಂದೆ ಬರ್ಲಿಕ್ಕಾಗೋದಿಲ್ಲ. ಆಮೇಲೆ ಏನಾಗುತ್ತೆ ಅಂತೀವಿ, ಇವಾಗ ಏನಪ್ಪಾ ಎಷ್ಟು ದೇವ್ರ ಕೈ ಮುಗಿದ್ರು ಏನು ಒಳ್ಳೇದಾಗ್ತಾ ಇಲ್ಲ ಅನ್ಕೊಳ್ತಾ ಇರ್ತೀವಿ. ಯಾಕೆಂದ್ರೆ ನಮ್ಗೆ ನವಗ್ರಹಗಳು ಆಳ್ತಾ ಇದೆ. ಆ ನವಗ್ರಹಗಳನ್ನ ನಾವು ಅನಿಸ್ಕೊಂಡಾಗ ನಮ್ಗೆ ಈ ಜನ್ಮಶಾಂತಿಯಲ್ಲಿ ವಿಶೇಷವಾಗಿ ನಾರಾಯಣ, ಮಹಾವಿಷ್ಣು, ಲಕ್ಷ್ಮೀ ನರಸಿಂಹನ್ನ ನಾವು ತಗೊಂಡಾಗ ಇದರಲ್ಲಿ ಸಂಪೂರ್ಣ ಅನುಗ್ರಹ ಸಿಕ್ಕಿ ಅವ್ರಿಗೆ ಒಳ್ಳೆ ಫಲ ಸಿಕ್ಕತ್ತೆ. ಆಮೇಲೆ ಪಾಪ ಅವ್ರ ಕರ್ತೃ ಪಾಪ ಸುಮಾರು ಒಂದು 10-15 ವರ್ಷಗಳಿಂದ ಎಲ್ಲಾ ಕಡೆ ಓಡಾಡ್ಕೊಂಡು ಎಲ್ಲಾ ಕಡೆ ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ದೇವಸ್ಥಾನಕ್ಕೆ ಬಂದ್ಮೇಲೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ಮೇಲೆ ಅವ್ರಿಗೆ ತುಂಬಾ ಒಳ್ಳೇದಾಗಿದೆ. ಅವ್ರು ನಂಬಿ ಈ ಪೂಜೆ ಮಾಡಿಸ್ತಾ ಇದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಕ್ಷೇಮ ಸ್ಥೈರ್ಯ ವಿಜಯ ಆನಂದ ಐಶ್ವರ್ಯ ಕೊಟ್ಟು ಅಭಿವೃದ್ಧಿ ಕೊಟ್ಟು ಆಯುಷ್ಯ ಕೊಟ್ಟು ಎಲ್ಲಾರನ್ನೂ ಕಾಪಾಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.